ಸಚಿವ ಬೋಸರಾಜ್ ಅವರು ಕಳೆದ 2 ತಿಂಗಳ ಹಿಂದೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನನ್ನ ವೈಯಕ್ತಿಕವಾಗಿ ಸರ್ಕಾರಕ್ಕೆ ಸಚಿವರಿಗೆ ನಮೂನೆ ಸಲ್ಲಿಸುತ್ತೇನೆ. ಸುಮಾರು 6 ಕೋಟಿ ವೆಚ್ಚದಲ್ಲಿ ಕೆರೆಯ ನಿರ್ಮಾಣ ಮಾಡಲು ಕರೆ ನೀಡಿದ್ದೇವೆ. ಇನ್ನು ತುಂಬಾ ಕೆಲಸ ಇದೆ. ಮುಂದಿನ ದಿನಗಳಲ್ಲಿ ಕೆರೆಯ ಕಾಮಗಾರಿಯನ್ನ ಮಾಡ್ತೇವೆ. ಸುಮಾರು 2,000 ಹೆಕ್ಟೇರ್ ಅಂದರೆ 5,000 ಎಕರೆಗೆ ಈ ನೀರು ಉಪಯೋಗವಾಗಲಿದೆ ಅಂತಲೂ ಕೂಡ ನುಡಿದ್ರು. ಇನ್ನು ಮುಂದುವರೆದ ಭಾಗವಾಗಿ 0.2 ಟಿಎಂಸಿ ವರೆಗೆ 1.7 ಟಿಎಂಸಿ ವರೆಗೆ ನೀರು ನಿಲ್ಲುವಂತಹ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ರೈತರಿಗೆ ನೀರು ಸರಬರಾಜು ಆಗುತ್ತದೆ ಎಂಬ ಭರವಸೆಯನ್ನು ಸಹ ನೀಡಿದರು. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಜಶೇಖರ್ ಬೇಕೋಡ್ಕರ್ ಅವರು ವೇದಿಕೆ ಆಗಮಿಸಬೇಕು. ಅದೇ ರೀತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಮಹಾದೇವಿ ಅಬ್ಬಣ್ಣವರವರು ವೇದಿಕೆ ಆಗಮಿಸಬೇಕು. ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಜು ಬೆಳಗಾವಿ ಅವರು, ರಸೂಲ್ ಟಂಕೆವಲಿ ಅವರು ಹಾಗೂ ಇನ್ನುಳಿದ ಕಡಬಟ್ಟಿ ಹಾಗೂ ಕಾಸಿಂಟಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು. ನಾನು ಮಾನ್ಯ ಬೋಸರಾಜ್ ಸಾಹೇಬ್ರು ನಮ್ಮ ಸಚಿವರು ಏನಿದ್ದಾರೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಕಳೆದ ಬಾರಿ 1-2 ತಿಂಗಳ ಹಿಂದಗಡೆ ಅವರೇ ಬಂದು ಸ್ವತಃ ಇನ್ಸ್ಪೆಕ್ಷನ್ ಮಾಡಿ ಸುಮಾರು 6 ಕೋಟಿ ವೆಚ್ಚದಲ್ಲಿ ಪ್ಲಾನ್ ಆಗಿ ಇವತ್ತು ಕಾಮಗಾರಿ ಪ್ರಾರಂಭ ಆಗಿದೆ. ನನ್ನ ವೈಯಕ್ತಿಕ ಪರವಾಗಿ, ಊರಿನ ಪರವಾಗಿ, ಎಲ್ಲ ರೈತರ ಮುಖಂಡರ ಪರವಾಗಿ ಸಚಿವರಿಗೂ ಹಾಗೂ ಸರ್ಕಾರಕ್ಕೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಇನ್ನು ಇದರ ಜೊತೆಗೆ ಭಾಳಷ್ಟು ಕೆಲಸಗಳು ಆಗವಿದೆ. ಇನ್ನು ಕೆನಲ್ದು ಕೂಡ ಕೆಲಸ ಇದೆ. ರೈಟ್ ಬ್ಯಾಂಕ್ ಕೆನಲು, ಲೆಫ್ಟ್ ಬ್ಯಾಂಕ್ ಕೆನಲ್ದು ಕೂಡ ಕಾಂಕ್ರೀಟ್ ಆಗಬೇಕು ಅನ್ನೋದು ಒಂದು ಪ್ರಸ್ತಾವನೆ ಇದೆ. ಮುಂದಿನ ಹಂತದಲ್ಲಿ ನಾವು ಮಾಡ್ತೀವಿ. ಈ ಒಂದು ಕೆಲಸಕ್ಕೆ ನಮಗೆ ಊರಿನವರಿಗೆ ನನ್ನ ಪ್ರಕಾರ ಒಂದು ತಪ್ಪಿರ್ತಕ್ಕಂಥ ಕೆಲಸ ಆಗಿದೆ ಅಂತ ಅವ್ರು ಹೇಳಿರೋ ಪ್ರಕಾರ ಸುಮಾರು 2,000 ಹೆಕ್ಟರ್, ಸುಮಾರು ನಿಯರಿಂಗ್ 5,000 ಎಕರೆಗೆ ಈ ಒಂದು ನೀರೇನು ನಿಂತ್ಕೊಂಡಿದೆ. ಇದರಿಂದ ಜನರಿಗೆ ಅವರಿಗೆ ಕಷ್ಟ ಕಾಲದಲ್ಲಿ ನೀರು ಹೊಲಕ್ಕೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ. ಅದರಿಂದ ಅವ್ರಿಗೆ ಬೆಳೆಗೆ ಅನುಕೂಲ ಆಗುತ್ತೆ. ಅದಕ್ಕೆ ಆಗಿ ಇದು ಮಾಡಿರ್ತಕ್ಕಂಥದ್ದು ಇಂದ್ರಮ್ಮನ ಕೆರೆ ಅಂತ ಇವತ್ತೇ ನಮಗೆ ಗೊತ್ತಾಗಿರ್ತಕ್ಕಂಥದ್ದು. ಸುಮಾರು 0.2 TMC ವರೆಗೆ 0.17 ಅಂತ ಹೇಳ್ತಾರೆ. ರಫ್ಲಿ ಒಂದು ಬಟ್ ಹೈಯರ್ ಸೆಟ್ 0.2 TMC ವರೆಗೆ ನೀರು ನಿಂತಕ್ಕಂಥ ಸಾಧ್ಯ. 0.2 TMC ಅಂತ ಹೇಳಿದ್ರೆ ಹೂಳು ಅಂತ ಹೇಳ್ತಾರೆ. ನಾವು ಹೇಳ್ತಾ ಇರೋದು ನಾವು ಹುಳ್ಳು ತೆಗಿಬೇಕು ಅಂತ ಹೇಳ್ತಾರೆ. ಇಲ್ಲಿ ಕ್ಯಾಚ್ಮೆಂಟ್ ಏರಿಯಾ ತುಂಬ ಫಾರೆಸ್ಟ್ ಇದೆ, ಮೇಲ್ನೋಟದಲ್ಲೇ ಕಾಣ್ತದೆ. ಸೊ ನೆಕ್ಸ್ಟು ಯಾವಾಗ ನಮಗೆ, ಯಾಕಂದರೆ ಸುಮಾರು ನಮ್ಮ ಕಲಗಟಗಿ ತಾಲೂಕು 171 ಕೆರೆಗಳು ಹಂತವಾಗಿ ಯಾವ್ದು ಪ್ರಿಫರ್ಡ್ ಇರ್ತದೆ, ಎಲ್ಲಿ ಭಾಳ ಈ ಥರ ಭಾಳ ಹುಳು ಸಮಸ್ಯೆ ಇದೆ, ಎಲ್ಲಿ ಈ ಥರ ಬಂದು ಸಿಲ್ಟ್ ಬಂದು ತುಂಬಿದೆ, ಹಂತವಾಗಿ ಸರ್ಕಾರ ಗಮನ ತಂದು ಆಮೇಲೆ ನಾವು ಕೂಡ CSR ಅಲ್ಲಿ ತೆಗಿತಕ್ಕಂಥ ಕೆಲಸ ಮಾಡ್ತೀವಿ. ನೆಕ್ಸ್ಟ್ ಅಲ್ಲ, ಈಗ ಇದು ಕೆಲಸ ಆದಮೇಲೆ ಪ್ರಾರಂಭ ಆಗುತ್ತೆ. ಈಗ ವಾಟರ್ ಸಿಗ್ಲಿಕ್ಕೆ ಏನು ತೊಂದರೆ ಇಲ್ಲ. ಬೆಣ್ಸಿ ಗ್ರಾಮಕ್ಕೆ ಮೊನ್ನೆ ಅಲ್ಲಿ ಕೂಡ ಒಂದು ಇದೇ ಥರದಂಥ ಒಂದು ಸಮಸ್ಯೆ ಇದೆ, ಮಳೆ ಬಂದು ಬ್ರಿಡ್ಜಿನ ಸಮಸ್ಯೆ ಇದೆ. ಅಲ್ಲಿ ಕೂಡ ವಿಸಿಟ್ ಮಾಡ್ತಾ ಇದ್ದೀವಿ. ಇಲ್ಲ, ಪ್ರಸ್ತಾವನೆ ಸಲ್ಲಿಸಬೇಕು. ಅದೇ ಹೋಗ್ಲಿಕ್ಕೆ ದಾರಿ ಇದೆ, ಸಮಸ್ಯೆ. ಅದೇ ನಾನು ಇವತ್ತು ಇನ್ಸ್ಪೆಕ್ಟ್ ಮಾಡ್ತೀನಿ. ಇನ್ಸ್ಪೆಕ್ಟ್ ಮಾಡಿ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ತೀನಿ. ಸರಿ, ಹೋಮ್ ಮಿನಿಸ್ಟ್ರಿಗೆ CM ಅವರು ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ಕೇಳಿದ್ದಾರೆ ಸರ್. ಹೋಮ್ ಮಿನಿಸ್ಟ್ರಿ ಎಷ್ಟು ಕೇಳಿದಾರೋ ಅಥವಾ ಎಲ್ಲ ಇಲಾಖೆ ಒಂದು ನಿಮಗೆ ಏನಾದರೂ ಕೇಳಿದ್ದಾರೆ? ಬಟ್ ಏನೇನು ಮಾಡಿದ್ದೀವಿ, ಏನೇನಿಲ್ಲ ಅಂತೇಳಿ ಪ್ರೋಗ್ರೆಸ್ ರಿಪೋರ್ಟ್ ಎಲ್ಲರಿಗೂ. ಆ್ಯಕ್ಚುಲಿ ಏನು ಸರ್ ಅದು ರೀಸನ್ ಅಂತ? ಪ್ರೋಗ್ರೆಸ್ ರಿಪೋರ್ಟ್ ಏನು ಕೆಲಸ ಮಾಡಿದ್ದೀವಿ ಅಂತ ಕೇಳಿದ್ರು. ಅಲ್ಲ, ಅಂದರೆ ಸಚಿವ ಸಂಪುಟ ಇದೆ, ಆ ಟೈಮಲ್ಲಿ ಯಾರಿಗಾದ್ರೂ ಸರಿಯಾಗಿ ಕೆಲಸ ಮಾಡಿ ಆ ಥರ ಸಚಿವ ಸಂಪುಟ ರಚನೆ ಆಗಬೇಕು, ರೀಶಫಲ್ ಆಗಬೇಕು ಅನ್ನೋಂಗಿದ್ರೆ ಹೈಕಮಾಂಡು, ಮುಖ್ಯಮಂತ್ರಿಯವರು ಮಾಡ್ತಾರೆ. ಒಂದು ಕಡೆ ಫಿನಿಶಿಂಗ್ ಆಗಿದೆ, ಇನ್ನೊಂದು ಕಡೆ ರನ್ನಿಂಗ್ ಇದೆ. 6 ತಿಂಗಳಾಯ್ತು ಸ್ಟಾರ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಆಂಜನೇಯ ಪೆಂಡಿಂಗ್ ಇದೆ. ಈಗ ಅದು ನಮಗೆ ಏನಾಗುತ್ತೆ, ಸ್ಟೇಟ್ ಗೌರ್ಮೆಂಟ್ ನಾವೇನು ಮಾಡ್ತೀವಿ, ನಾವು ಕಾಂಟ್ರಿಬ್ಯೂಷನ್ ಇರುತ್ತೆ. ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಬಟ್ ಅದು ಸೆಂಟ್ರಲ್ ಗೌರ್ಮೆಂಟೇ ಮಾಡಬೇಕು. ಅವ್ರಿಗೆ ಮಾತನಾಡಿದ್ದೀವಿ, ಕಳೆದ ಬಾರಿ ಮೀಟಿಂಗ್ನಲ್ಲಿ ಕೂಡ ಮಾತನಾಡಿದ್ದೀವಿ. ಮೊನ್ನೆ ಸೋಮಣ್ಣ ಸಾಹೇಬ್ರು ಕಂಡ ಕೂಡ ಹೇಳಿದ್ದೀನಿ, ಮೋಸ್ಟ್ ಪ್ರಾಬಲಿ ಮುಂದೆ ಸ್ಪೀಡಪ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀನಿ.